ನಿರಂತರವಾಗಿ ಅವರ ಹೇಳಿಕೆಗಳಲ್ಲಿ ನೋಡ್ತಾ ಬಂದಿರಬಹುದು. ಫಾಜಿಲ್ನ ಕುಟುಂಬ ಈ ಹತ್ಯೆಯಲ್ಲಿಲ್ಲ, PFIನ ಇನ್ವಾಲ್ವ್ಮೆಂಟ್ ಈ ಹತ್ಯೆಯಲ್ಲಿ ಇದೆ ಅನ್ನುವಂಥದ್ದು ಒಂದು ಕಾಲ್ಪನಿಕ ಕತೆ ಅನ್ನುವಂಥದ್ದನ್ನು ದಿನೇಶ್ ಗುಂಡೂರಾವ್ ಹೇಳ್ತಾರೆ. ಇದರಲ್ಲಿ ಯಾವುದೇ ವಿದೇಶಿ ಹಣ ಇಲ್ಲ. ಸುಹಾಸ್ ಶೆಟ್ಟಿ ಒಬ್ಬ ರೌಡಿ ಶೀಟರ್. NIAಗೆ ನಾವು ಯಾವುದೇ ಪರಿಸ್ಥಿತಿಯಲ್ಲೂ ಇದನ್ನು NIAಗೆ ಕೊಡೋದಿಲ್ಲ. ಸ್ಥಳೀಯ ಜನಪ್ರತಿನಿಧಿಗಳ ಜೊತೆ, ಅದು ಸಂಸದರಿರ್ಬೋದು, ಶಾಸಕರಿರ್ಬೋದು, ಯಾರ ಜೊತೆಯೂ ನಾವು ಮಾತನಾಡಲಿಕ್ಕೆ ತಯಾರಿಲ್ಲ ಅನ್ನುವಂಥ ಒಂದು ವಿಚಿತ್ರ ಮಾನಸಿಕತೆಯನ್ನು ಈ ಸರ್ಕಾರ ತಿಳಿದುಕೊಂಡ ರೀತಿ ನಮಗೆಲ್ಲ ಕಾಣಲಿಕ್ಕೆ ಸಿಗ್ತದೆ. ನಾನು ಸ್ಪಷ್ಟವಾಗಿ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ರಾಷ್ಟ್ರೀಯತೆಯನ್ನು ಪ್ರತಿಪಾದಿಸ್ತಿರುವಂಥ, ರಾಷ್ಟ್ರೀಯತೆಯ ಪರವಾಗಿ ನಿಂತಿರುವ ಜನರ ವಿರುದ್ಧ ನೀವು ಹಗೆಯನ್ನು ಸಾಧಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಕರಾವಳಿ ಕರ್ನಾಟಕದವರು, ಮಂಗಳೂರಿನವರು, ತುಳುನಾಡಿನವರು, ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ರಾಷ್ಟ್ರೀಯತೆಯ ಪರವಾಗಿರುವವರು. ಆ ಕಾರಣಕ್ಕೆ ಸಿದ್ದರಾಮಯ್ಯನವರಿಗೆ ನಮ್ಮ ಮೇಲೆ ದ್ವೇಷ. ಆ ಕಾರಣಕ್ಕೆ ಸಿದ್ದರಾಮಯ್ಯನವರು ವಿಸಿಟಿಂಗ್ CMನ ರೀತಿ, ವಿಸಿಟಿಂಗ್ ಮಿನಿಸ್ಟರ್ನನ್ನು ಕರಾವಳಿಗೆ ಉಸ್ತುವಾರಿ ಸಚಿವರನ್ನಾಗಿ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿಯ ಪ್ರಗತಿ ಪರಿಶೀಲನೆಯನ್ನು ಕೂಡ ಮಾಡದಷ್ಟು ತರಾತುರಿಯಲ್ಲಿ ಮಂಗಳೂರಿಗೆ ಬಂದು ಹೋಗುವಂಥ ಆ ಅರ್ಜೆನ್ಸಿ ಏನು ಅನ್ನುವಂಥದ್ದು ನನಗೆ ಗೊತ್ತಾಗ್ತಾ ಇಲ್ಲ. ಒಂದು ಪ್ರಗತಿ ಪರಿಶೀಲನಾ ಸಭೆ ಇಲ್ಲ, ಜಿಲ್ಲೆಯಲ್ಲಿ ಇಷ್ಟೊಂದು ದಾರುಣ ರೀತಿಯಲ್ಲಿ ಜನರನ್ನು ಭಯಭೀತಗೊಳಿಸುವಂಥ ರೀತಿಯಲ್ಲಿ ಒಂದು ಹತ್ಯೆಯನ್ನು ಈ ರಾಜ್ಯದ ವಿರೋಧ ಪಕ್ಷ, ಈ ಜಿಲ್ಲೆಯ ಜನರು ಉಗ್ರವಾದ ಪ್ರೇರಿತ PFI ಮುಖಾಂತರ ಆಗಿದೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಕನಿಷ್ಠ ಸೌಜನ್ಯತೆಗೆ ಈ ಜಿಲ್ಲೆಯ ಶಾಸಕರನ್ನು, ಜನಪ್ರತಿನಿಧಿಗಳನ್ನು ಕಾನ್ಫಿಡೆನ್ಸಿಗೆ ತಗೊಳ್ಬೇಕು, ಅವ್ರ ಜೊತೆ ಮಾತುಕತೆಯನ್ನು ಮಾಡಬೇಕು, ಸಿವಿಲ್ ಸೊಸೈಟಿ ಜೊತೆ ಮಾತನಾಡಬೇಕು, ಹಿಂದೂ ಪ್ರಮುಖರ ಜೊತೆ ಮಾತನಾಡಬೇಕು, ಆ ಮನೆಗೊಂದು ಭೇಟಿ ಕೊಡಬೇಕು, ತಂದೆ ತಾಯಿಯನ್ನು ಮಾತನಾಡಿಸಬೇಕು ಅನ್ನುವಂಥ ಕನಿಷ್ಠ ಸೌಜನ್ಯತೆಯನ್ನು ಇವರು ತೋರಿಸೋದಿಲ್ಲ ಅಂದರೆ ಇದು ನೇರವಾಗಿ ತುಳುನಾಡನ್ನು ಅವಮಾನ ಮಾಡುವಂಥ ಒಂದು ಪ್ರಕ್ರಿಯೆಗೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕೈ ಹಾಕಿದೆ ಅಂತ ನಾನು ಆರೋಪವನ್ನು ಮಾಡ್ತಾ ಇದ್ದೇನೆ ಮತ್ತು ಇದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.